ಸೊ ವಾಟ್ಸಪ್ ಪೀಪಲ್, ದಾರಿ ಸೀಕರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ದಾರಿ ಸೀಕರ್ಸ್ನ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ನಿಮ್ಗೆಲ್ರಿಗೂ. ಇವತ್ತು ನಾವು ಎಲ್ಲಿ ದಾರಿ ಹುಡ್ಕೊಂತ ಹೋಗ್ತಾ ಅವ್ರೆ ಅಂದರೆ, ಇವತ್ತು ಸೇಮ್ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಉತ್ತರ ಕೊಪ್ಪ. ದಾರಿ ಸೀಕರ್ಸ್ಗೆ ಮತ್ತು ಉತ್ತರ ಕೊಪ್ಪಗೆ ಒಂಥರ ಯಾವುದೋ ಜನ್ಮದ ನಂಟು. ವಾರಕ್ಕೊಂದು 3-4 ಸಲ ನಾವು ಉತ್ತರ ಕೊಪ್ಪಕ್ಕೆ ವಿಸಿಟ್ ಕೊಡಲಿಲ್ಲ ಅಂದರೆ ನಮಗೆ ಏನೋ ಒಂದು ಕಳ್ಕೊಂಡ ಥರ ಫೀಲು. ಸೊ ಇವತ್ತು ನಾವು ಹೋಗ್ತಿರೋ ಜಾಗ ಉತ್ತರ ಕೊಪ್ಪದಲ್ಲಿ ಆ ಒಂದು ಫಾಲ್ಸ್ ಇದೆ. ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ತುಂಬ ಜನ ಕೇಳಿರ್ತೀರ, ಹೋಗಿರ್ಲಿಕ್ಕಿಲ್ಲ. ಅದೇ ಆಗಿರೋದು, ಉತ್ತರ ಕೊಪ್ಪದಾಗೊಂದು ಫಾಲ್ಸ್ ಅದೇ. ಹೌದು ಮರ, ಎಲ್ಲ ಹೇಳ್ತಿದ್ರು ಉತ್ತರ ಕೊಪ್ಪದಾಗೊಂದು ಫಾಲ್ಸ್ ಅದೇ, ಒಂದಿನ ಹೋಗಬೇಕು ಅಂತಿದ್ದವರೇ ಜಾಸ್ತಿ, ಹೋದವ್ರು ಕಮ್ಮಿ. ನನ್ನ ಪ್ರಕಾರ ಹೋದವ್ರಿಗೆ ಗೊತ್ತಿರ್ತದೆ ಅದೆಷ್ಟು ಚಂದ ಉಂಟು ಅಂತ. ಸೊ ಪ್ರೀವಿಯಸ್ ವಿಡಿಯೋನು ನಾವು ಮಾಡಿದ್ದು ಉತ್ತರ ಕೊಪ್ಪದಲ್ಲೇ, ನಮ್ಮ ಚಾನಲ್ ಫಸ್ಟ್ ವಿಡಿಯೋನೇ ಉತ್ತರ ಕೊಪ್ಪದಲ್ಲೇ ನಾವು ಶೂಟ್ ಮಾಡಿದ್ದು. ಉತ್ತರ ಕೊಪ್ಪ ಅಂದರೆ ಅಷ್ಟು ಇಷ್ಟ ನಮಗೆ. ಇನ್ನೂ ತುಂಬ ಪ್ಲೇಸ್ ಇದೆ ಉತ್ತರ ಕೊಪ್ಪದಲ್ಲಿ ಎಕ್ಸ್ಪ್ಲೋರ್ ಮಾಡದೇ ಇರುವಂಥದ್ದು. ಎಲ್ಲದೂ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಲ್ಲದೂ ನಿಮಗೆ ತೋರಿಸ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿಡಿ ನಮ್ಮ ಚಾನೆಲ್ನ. ಹಾಗೆ ಪ್ರೀವಿಯಸ್ ವಿಡಿಯೋದು ತುಂಬ ಅಪ್ರಿಸಿಯೇಷನ್ ಬಂತು, ಒಳ್ಳೆ ಮಾಡಿದ್ರಿ ಮರ ಹಂಗೆ ಹಿಂಗೆ ಅಂತ. ಇನ್ನು ಹೋಗಿ ಅಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇದೆ. ಸೊ ಎಲ್ಲ ಪ್ಲೇಸ್ನು ಕವರ್ ಮಾಡ್ತಿರು. ನಮ್ದಿಬ್ರು ಹುಡುಗರು ಮುಂದೆ ಹೋಗಾರೆ, ದಾರಿ ಸೀಕರ್ಸು, ದಾರಿ ಹುಡ್ಕಂತಿ. ಸೊ ಸ್ವಲ್ಪ ಟ್ರೆಕ್ ಮಾಡಬೇಕು ನಾವೀಗ ಹೋಗ್ತಿರೋ ಡೆಸ್ಟಿನೇಷನ್ದು. ಸ್ವಲ್ಪ ಟ್ರೆಕ್ ಮಾಡಿ ಫಾಲ್ಸ್ ನೋಡ್ಬಿಟ್ಟು ಬಂದ್ಬಿಡೋದು. ಓ ಶಿಟ್, ಅಷ್ಟು ದೊಡ್ಡ ಗಾಡಿ ತಗ ಒಂದು ಹಾರ್ನ್ ಹಾಕೋದಿಲ್ಲ ಮರ ನೀನು. ಹೊಳ್ಗಿ ಈ ರೋಡಾಗ ಹೋದ್ರೆ ಸೀದಾ ಶಿರಾಲಿ, ಸಾಡ್ದೊಳೆ, ಬಂಗಾರಮಕ್ಕಿ, ಎಲ್ಲಿ ಬೇಕಾದ್ರೆ ಅವ್ರಿಗೆ ಗುಡುಗಾಗ್ತದೆ. ತುಂಬ ಇದೆ ಈ ಥರ ರೋಡು. ಅಲ್ಲಿ ಮುಂದೊಂದು ಕ್ರಾಸ್ ಇದೆ, ಆ ರೋಡಾಗ ಹೋದ್ರು ನೀವು ಡೈರೆಕ್ಟ್ ಶಿರಾಲಿ ಹೋಗ್ಬೋದು. ಸೊ ನಮ್ಮ ಊರನ್ನ ನಾವು ನೋಡಬೇಕು, ಸರಿಯಾಗಿ ನೋಡಬೇಕು, ಅದ್ರ ಜೊತೆಗೆ ನಿಮಗೂ ತೋರಿಸ್ಬೇಕು. ಅದೇ ದಾರಿ ಸೀಕರ್ಸ್ ಮೋಟಿವ್ ಅಷ್ಟೇ. ಸೊ ಪ್ರೀವಿಯಸ್ ವಿಡಿಯೋಗೆ ಸಪೋರ್ಟ್ ಮಾಡಿದ ಥರ ಈ ವಿಡಿಯೋಗೂ ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನಿಸ್ತದೆಯೋ ಅದನ್ನ ಕಮೆಂಟ್ ಮಾಡಿ. ಇಲ್ಲ ಅವ್ರು ನಮ್ಮ ಹುಡುಗರು ಬರ್ಲೆ ಹಿಂಗೆ ಒಂದು ಡೈರೆಕ್ಟ್ ರೋಡ್ ಇದ್ಬಿಟ್ರೆ, ಇದೇ ರೋಡು ಆ್ಯಕ್ಚುಲಿ ಈ ರೋಡ್ ಹೋಗಿ ಒಂದು ಕಡೆ ಎಂಡ್ ಆಗ್ತದೆ, ಆ ಬಸ್ಸು ಸ್ಟಾಪ್ ಆಗ್ತದೆ ಅಲ್ಲಿಂದ ಆಫ್ ರೋಡ್ ಮೋಸ್ಟ್ಲಿ ನಾವೀಗ ಹೋಗೋದು. ಮುರುಡೇಶ್ವರದಿಂದ ಒಂದು 18 to 20 ಕಿಲೋಮೀಟರ್ಸ್ ಅಷ್ಟೇ. ಪ್ರೀವಿಯಸ್ ವಿಡಿಯೋಗೆ ಸಪೋರ್ಟ್ ಮಾಡಿದ ಥರನೇ ಈ ವಿಡಿಯೋಗೂ ಅದೇ ಥರ ಸಪೋರ್ಟ್ ಇರಲಿ. ಅದೇ ಥರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮತ್ತೆ ಮಾಡೋಕ್ಕಾಗೋದಿಲ್ಲ, ಒಂದೇ ಸಲ ಮಾಡೋದು. ಸೊ ಶೇರ್ ಮಾಡಿ. ಹುಡುಗರು ನೋಡ್ರಪ್ಪ ಏನೋ ವಿಡಿಯೋ ಮಾಡಿದ್ದಾರೆ ಅಂತ ನಿಮ್ಮ ಫ್ರೆಂಡ್ಸ್ಗೋ ಫ್ಯಾಮಿಲಿಗೋ ಎಲ್ಲ ಕಡೆ ಕಳಿಸ್ಬಿಡಿ ಬ್ರೋ. ವಾವ್, ಹಾವೇರಿ ಹುಲಿ ಫುಲ್ ಬ್ಲಾಗಿಂಗ್ ಮೋಡ್ಗೆ ಎಂಟರ್ ಆಗಿ ಹೋಗಾಯ್ತು. ಈಗ ಫುಲ್ ಬ್ಲಾಗ್ ಮೋಡ್ ಅಷ್ಟೇ. ಈಗ ದೊಡ್ಡ ಇಳಿಜಾರಿದು. ಆ ಕಡೆಯಿಂದ ಬಂದರೆ ಏರು, ಈ ಕಡೆಯಿಂದ ಬಂದರೆ ಇಳಿಜಾರು ಅಷ್ಟೇ. ಕಾಟಿಕಲ್ ಬಾವ ಇದ್ರಲ್ಲಿ ಒಂದೆಂತ ಅಂದರೆ ಇಲ್ಲಿ ಎಲ್ಲ ಗೊತ್ತಿರೋರೆ. ಇಲ್ಲಿ ಉತ್ತರಕೊಪ್ಪದಲ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದ್ದೋರೆ. ಈಗ ಎಷ್ಟು ಗಾಡಿ ಪಾಸ್ ಆಯ್ತು ನೋಡಿ, ಅದ್ರಾಗೊಂದು 50% ನಂಗೆ ಗೊತ್ತಿದ್ದೋರೆ. ಗುರ್ತಿಡಿಲಿಲ್ಲ ಅವ್ರು ಹೆಲ್ಮೆಟ್ ಹಾಕೊಂಡನೆ, ಅದ್ರಾಗೂ ಟಿಂಟ್ ಇರೋ ಹೆಲ್ಮೆಟ್ ಹಾಕೊಂಡನೆ. ಸೊ ವೆದರ್ ಮಾತ್ರ ಇಲ್ಲಿ ಕೋಲ್ಡ್ ವೆದರ್. ಇಲ್ಲಿ ವೆಸ್ಟ್ ಮಾತ್ರ ರಾತ್ರಿ ಕಷ್ಟ, ರಾತ್ರಿ ಬಾಯಲ್ಲಿ ಹೊಗೆ, ಮಾತಾಡಿದ್ರೆ ಬಾಯಲ್ಲಿ ಹೊಗೆ, ಆ ಥರ ಅಷ್ಟು ಚಂದ ಉಂಟು ಬ್ರೋ ನಮ್ಮ ಉತ್ತರಕೊಪ್ಪ. ಮುರುಡೇಶ್ವರದಿಂದ ಖಾಲಿ 18 ಕಿಲೋಮೀಟರ್ಸ್, 18 to 20 ಕಿಲೋಮೀಟರ್ಸ್ ವಿಸಿಟ್ ಹೊಡಿತಾ ಇರಿ ನೀವು ಎಂಡಿಂಗ್ ತನಕ. ಸಂಜೆ ಮೇಲೆ ಒಂದು ರೌಂಡ್ ಬಂದ್ಬಿಡಿ ಅಷ್ಟೇ, ಕಳೆದೋಗ್ತೀರಾ. ಈ ಕ್ರಾಸಲ್ಲೂ ಹೋಗ್ಬೋದು. ಈ ಕ್ರಾಸಲ್ಲಿ ಹೋದರೆ ಸೀದಾ ಅಂದರೆ ಸ್ವಲ್ಪ ಕ್ರಾಸ್ ಎಲ್ಲ ಜಾಸ್ತಿನೇ ಅದೇ. ಎಲ್ಲ ಕ್ರಾಸ್ನು ಕರೆಕ್ಟಾಗಿ ನೀವು ನೆನ್ಪಿಟ್ಕ ಹೋದರೆ ಶಿರಾಲಿ ಹೋಗ್ಬೋದು, ಸಾರ್ದೊಳೆ ದೇವಸ್ಥಾನ ಹತ್ರ ಹೋಗ್ಬೋದು, ಬಂಗಾರಮಕ್ಕಿ ಹತ್ರ ಹೋಗ್ಬೋದು, ಬ್ಲೂ ವಾಟ್ರು. ಕೊಂಕಣ್ತಿ ಬೈಲ್ ಹೆಸರು ನೋಡ, ಇಲ್ಲೊಂದು ಆನಿ ಮಲ್ಕೊಂಡ ಥರ ಒಂದು ಗುಡ್ಡಿ ಇತ್ತು ಮರ. ತೋರಿಸ್ತೆ, ಮುಂದಿಂದ ತೋರಿಸ್ತೆ, ಸಣ್ಣ ಗ್ಯಾಪಿಂದ ನೋಡ್ಬೇಕು. ಇಲ್ಲಿಂದ ನೋಡಲ್ಲ. ಆನೆ ಎಲಿಫೆಂಟ್ ಮಲ್ಕ ಇದ್ದಂಗೆ ಅದೇ ಆ ಶೇಪು, ಗುಡ್ಡಿ ಶೇಪು ಹಂಗಿತ್ತು. ವಾವ್, ಈ ವ್ಯೂ ನೋಡಿ, ಇದು ಹೈಯೆಸ್ಟ್ ಇದೆ. ಎಂಥ ವೆದರು, ಕೈಯೆಲ್ಲ ಕೋಲ್ಡ್ ಆಗ್ತಾ ಉಂಟು. ಇಂಥ ಡೀಪ್ ಫಾರೆಸ್ಟಲ್ಲೂ ಒಂದು ಬ್ಯಾಂಕ್ ಉಂಟು, ಕೆನರಾ ಬ್ಯಾಂಕ್. ಇಲ್ಲಿದೆ ನೋಡಿ, ಕಾಡಿನ ಮಧ್ಯ ಕೊಪ್ಪ ಶಾಖೆ. ಇಲ್ಲೊಂದು ಮನೆ ಕಟ್ಕೊಬಿಟ್ರೆ ಪಾಸು ಬ್ರೋ. ಮುಂದ್ಗಡೆ ಬೆಟ್ಟ, ಅಡಿಕೆ ತೋಟ, ಇಲ್ಲೇ ಒಂದು ನದಿ ಬೇರೆ ಉಂಟು, ಹೊಳೆ ಬೇರೆ ಉಂಟು. ಇಲ್ಲೊಂದು ಮನೆ ಕಟ್ಬೇಕು. ವ್ಯೂ ನೋಡಿ ಬ್ರೋ. ಇಲ್ಲೊಂದು ದೇವಸ್ಥಾನ ಉಂಟು ನೋಡಿ ಬ್ರೋ. ಇಲ್ಲಿ ಮೊದಲೇ ಬ್ರಿಡ್ಜ್ ಇಲ್ಲಾಗಿತ್ತು, ಖಾಲಿ ರಿವರ್ ಕ್ರಾಸೇ ಮಾಡಬೇಕಿತ್ತು. ಬೈಕು ಗಾಡಿ ಎಂತ ಬಂದರೂ ನೀವು ರಿವರ್ ಕ್ರಾಸೇ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಬ್ರಿಡ್ಜ್ ಮಾಡ್ಯಾರ ಮೋಸ್ಟ್ಲಿ. ಜಂಬೆ ಹಣ್ಣೇನ ಬಾವತಾಳಿ. ಜನ ಮಾತ್ರ ಇಲ್ಗಡೆ ಬೆಸ್ಟ್ ಜನ. ಗುಡ್ಡೆ ಹತ್ತಬೇಕಿತ್ತು. ಅಬಿತ್ಕೊಡು ಮಂಗ್ರಾಣ ದೂಡ ಹಾಕುತ್ತೇನೆ. ಡೈರೆಕ್ಟ್ ಅಡಿಕೆ ಮರ ಬಾ, ಹೋಗುವ. ಮತ್ತು ಸುಮಾರು ದೂರ ಹೋಗ್ಬೇಕು. ಇಲ್ಲಿಂದ ಟ್ರೆಕ್ ಮಾಡಬೇಕು ಅಂತ ಹೇಳ, ಹಿಂಗೆ ಒಳ ಹೋಗ್ಬೇಕು, ಹಿಂಗೆ ಮೇಲೆ ಹತ್ಬೇಕು. ಹಿಂಗಿಂದ ಹೋದರೆ ನಮ್ಮ ಫಾಲ್ಸ್ಗೆ. ಇಲ್ಲೆಲ್ಲಾದರೂ ಒಂದು ಪಾರ್ಕ್ ಮಾಡುವ, ಒಂದು ರಬ್ಬರ್ ಮರಗಳು.
ಮಾಡೋದು ಇಲ್ಲಿ ಸನ್ರೈಸ್ ಪಾಯಿಂಟ್ ಒಂದು ಹುಡುಕ್ಬೇಕು ಇಲ್ಲಿ ಇದ್ರಾಗ ಆಯ್ತದೆ. ಬೆಳಗ್ಗೆ 5 ಗಂಟೆಗೆಲ್ಲ ಬಂದು ಸನ್ರೈಸ್ ನೋಡ್ತಾರೆ. ಸನ್ರೈಸ್ ಅಲ್ಲಿ ಹೋಗ್ಬೇಕು ನಾವು, ಬ್ಯಾಂಡ್ ಗೊತ್ತಿರಲ್ಲ, ಹೊತ್ಸಲ ಹೋಗಿರಲ್ಲ, ಅಲ್ಲಿಂದ ಸನ್ರೈಸ್ ಒಳ್ಳಕಂತ. ಸೊ ಬನ್ನಿ ಈಗ ಹೋಗುವ. ಸೊ ಬೈಕ್ ಎಲ್ಲ ಪಾರ್ಕ್ ಆಯಿತು, ಡೈರೆಕ್ಟ್ ಫಾಲ್ಸ್ಗೆ ಈಗ ಸ್ವಲ್ಪ ಟ್ರೆಕ್ ಮಾಡಬೇಕು. ಟ್ರೆಕ್ ಮಾಡೋದಂದರೆ ಖುಷಿ, ದಾರಿ ಸೀಕರ್ಸ್, ದಾರಿ ಹುಡುಕ್ತಾ ಹೋಗೋದು ಈಗ ಅಷ್ಟೇ. ಇದು 45 ಡಿಗ್ರಿ ಹತ್ಬೇಕು ಹಿಂಗೆ, 90 ಡಿಗ್ರಿ ಅಲ್ಲ 45 ಡಿಗ್ರಿ, ಕಣ್ಣಾಗೆ ಅಳತಿ. ಮಾತ್ರ ಬಿಟ್ಬಿಡಿ ಅಂದ್ರೆ ಒಂದೊಂದು ಲೋಟ ಅಲ್ವಾ, ಕ್ಯಾಪ್ ಅಂದ್ರೆ ಲೋಟ. ಈ ಫಾಲ್ಸ್ಗೆ ಎಷ್ಟು ಜನ ಬಂದಿರಿ ನಮ್ಮ ವ್ಯೂವರ್ಸ್? ಎಷ್ಟು ಜನ ಬಂದಿದ್ರಿ? ಫುಲ್ ಕೋರ್ ಉತ್ತರಕೊಪ್ಪ ಏನದ ನೋಡಿ ಅದನ್ನ ತೋರಿಸ್ಬೇಕು. ಇದಿಷ್ಟು ಹತ್ತನಿಕೆ ದಮ್ ಬಂತಂತೆ ಅವಂಗೆ. ಇನ್ನು ಮತ್ತೆ ಎಷ್ಟು ದೂರ ಹತ್ಬೇಕಾ? ಇದಿಷ್ಟು ಹತ್ತನಿಕೆ ದಮ್ ಎಲ್ಲ ಬರ್ತದೆ. ಇನ್ನೂ ಸುಮಾರು ಒಂದು ಮತ್ತು ಎಷ್ಟು ದೂರ ಹತ್ಬೇಕಾ? ಇನ್ನೊಂದು ಕಿಲೋಮೀಟರ್. 1 ಕಿಲೋಮೀಟರ್ ಹತ್ಬೇಕಂತೆ. ಅಧ್ಯಕ್ಷರೇ ಬಾಟ್ಲಿ ಕೈ ಕೊಡೋದು ಮಾತ್ರ ಬಿಟ್ಬಿಡಿ, ಚೂರು ಮುಂದೆ ಹೋಯ್ತಾವ. ಇದಾ ಇವನು ಅಪ್ಪ ಲಾರಿ ತಗೊಬೋದಾನಂತ. ಇಲ್ಲಿ ಮೊದಲೇ ಮ್ಯಾನಿಂದ ಕೆಳಗೆ ಪೂರ ಕರಿ ಹಂಗೆ ಹಾಕೋನ ಹೆಂಗೆ. ಇಲ್ಗಡೆ ಹೋಗ್ದ ಬೇರೆ ಶಾರ್ಟ್ಕಟ್ ಮತ್ತೆ ಯಾವ್ದು ಹುಡ್ಕ ಕರ್ಕೋತಿದ್ರ. ಸರಿ ಹೇಳ್ರ ಅಲ್ಲ, ಮತ್ತೆ ಜಾಸ್ತಿ ದೂರ ನಡೆಸ್ಬಿಡ್ರ ಮರೆ. ಉಪ್ಪು ನೀರು, ಸಾಲ್ಟ್ ವಾಟರ್ ಕುಡಿಬೇಕು. ಇಬ್ಬರು ಹೋಗ್ತಾರೆ ಅದು ಶಾರ್ಟ್ಕಟ್ ಹುಡ್ಕೊಂಡು. ಇದು ಸುಮಾರು ದಿನಗಳ ಬಳಿಕ ಇವರು ಕೆಳಗೆ ಅಂತದ್ದು ಕಲ್ ಕೊಟ್ಟರು. ದಾರಿ ಅನ್ವೇಷಕರು ಅಂತ ಅನ್ವೇಷಣೆ ಮಾಡ್ತಾರ ಹೊಸದೊಂದು. ಈಗ ಫಾಲ್ಸ್ ಕೆಳಗೆ ಹೋಗ್ಬಹುದು ಇದು ಅಲ್ಲ, ಫಾಲ್ಸ್ ಕೆಳಗೆ ಹೋದ್ರೆ ಓಕೆ. ಟಾಪ್ ವ್ಯೂ ಮತ್ತು ಒಳ್ಳೆದೆ. ಚೆನ್ನಭೈರಾದೇವಿ ಅಲ್ಲೆಲ್ಲ ಹಳಿ ಶಾಸನ ಅಲ್ಲ ಅದ್ಯಾ. ಈಗ ನಾ ಅಲ್ಲಿ ಬಸ್ ಸ್ಟ್ಯಾಂಡ್ ಆತದ್ ನೋಡು, ಅಲ್ಲಿ ಒಂದು ಹಳೆ ಕಾಲದ ಶಾಸನ ಅದೇ ಕಲ್ ಮೇಲೆ ಕೆತ್ತದ್ದು. ಅದು ಮೋಸ್ಟ್ಲಿ ಅವಾಗ ರಾಣಿ ನಮ್ಮ ಉತ್ತರಕೊಪ್ಪನ ಅವಾಗ ಒಂದು ರಾಣಿ ಆಳಿಳು, ಮೆಣಸಿನ ಕಾಳು ರಾಣಿ. ಅದು ಬೇರೆ ಸ್ಟೋರಿ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳುವ. ಕ್ರಿಸ್ತ ಶಕ ಆಗಿನ ಕಾಲದಾಗೆ ಮೆಣಸಿನ ಕಾಳು ರಾಣಿ ಆಳಿದ ಜಾಗ ಇದು ಉತ್ತರಕೊಪ್ಪ. ಆಮೇಲೆ ಆ ಕಡೆ ಹೊನ್ನವರ, ಗೇರ್ಸೊಪ್ಪ ಎಲ್ಲ ಬಂತು. ಇಲ್ಲೇ ಒಂದು ಕೋಟೆನೂ ಅದೇ, ಅದಕ್ಕೆ ಎಲ್ಲರೂ ಸಾಗರ್ ರೋಡಿಂದ ಹೋಗ್ತರು. ಬಟ್ ಹಿಂಗಿಂದನೂ ಹೋಗಕ್ಕಾಗ್ತದೆ, ಉತ್ತರಕೊಪ್ಪದಿಂದನೂ ಹೋಗ್ಬೋದು, ಬಟ್ ಜಾಸ್ತಿ ನಡಿಬೇಕು. ಹಂಗೆ ಹೋಗುವ, ನೋಡುವ. ಕೆಳಗೆ ಹೋಗ್ತದೆ ರಾಣಿದ ಮತ್ತಿದು ರಾಣಿ ಜ್ಯೂಸ್ ಕೊಡ್ತಿದಂತೆ. ಯಾರು ತಂದಿರೋರು ಸರ್? ನೀವು ಜ್ಯೂಸ್ ತರ್ತ್ರ, ಕೋಲ್ಡ್ ತರ್ತ್ರ, ಹುಡ್ಕ ವಾಪಸ್ ತಕೋ ಹೋಗಿ ಕಣ. ಇವು ನೋಡಿ ಬಾಟ್ಲಿ ಇಟ್ಕೊಂಡನೆ, ಬಟ್ ಅದನ್ನ ವಾಪಸ್ ತಕೋ ಹೋಗ್ತಾ. ಇದೇನೋ ಸಣ್ಣ ಒಲೆ. ಮ್ಯಾಗಿ ಆಗೋದಿಲ್ಲ. ಗಾಡಿ ಚಾವಿ ಎಲ್ಲ ಅದೇ ಮರ. ಹೌದಾ? ಎಲ್ಲ ಆಯ್ತು. ಅದೊಂದು ಉತ್ತರಕೊಪ್ಪಕ್ಕೆ ಬರ್ಬೇಕಿದ್ರೆ ಯಾವಾಗೂ ಆನ್ಲೈನ್ ಪೇಮೆಂಟ್ ನಮ್ಕ ರುಕಾಗ ಕ್ಯಾಶ್ ಇಟ್ಟು ಬರ್ಬೇಕು. ಫೋನ್ಪೇ ಅದೇ ನಂದು, ಗೂಗಲ್ ಪೇ ಅದೇ ಅಂತ ಬಂದ್ರೆ ಪೇಲ್ ಹೈ ಜಂಪ್ ಮಾಡ್ಬೇಕಾಯ್ತು ಇದನ್ನ. ಇಲ್ಲಿ ನೋಡಿ ಎಷ್ಟು ಡೀಪ್ ಫಾರೆಸ್ಟ್ ಆಗಿ ಪೈಪ್ ಲೈನ್ ಮಾಡಲಿಲ್ಲ, ಖಾಲಿ ಪೈಪ್ ಅದಷ್ಟೇ. ಸಾಂಗ್ ಹಾಕೋಣ. ಇದು ಮೊಲದ ಮಲ, ಈಗ ನಾನು ತಿನ್ಲಿಕ್ಕೆ ಇದೆ ಇರೋದಿಲ್ಲ. ಮೊಲದ ಮಲ ಈ ಕಡೆ ಹೆಂಗೆ ಹೋಗುದು ಇಲ್ಲಿ ನೋಡಿ, ಸ್ವಲ್ಪ ಕ್ರಿಟಿಕಲ್ ಉಂಟು. ಇಲ್ಲಿ ಯಾರೋ ತಪಸ್ ಮಾಡಿದ ಜಾಗ ಇದು. ಈಗ ದಾರಿ ಬ್ಯಾಕ್ ಕಳಿಬೇಕಂದ್ರೆ ನಮ್ಗೆ ಈಗ ಸಾಂಗ್ ಬೇಕು. ದಾರಿ ಶೇಖರ್ ಎಲ್ಲ ಹರಿತಾನೆ. ಸ್ಪಾಟಿಫೈ ಎಲ್ಲ ಕೇಂತಿರಲ್ಲ, ಎಂತ ರ್ಯಾಪ್ ಕೇಂತ ಮಳ್ಳ ಮನೆ ಅಂತ. ದಿಸ್ ಇಸ್ ಹೌ ಮೈ ಸ್ಪಾಟಿಫೈ ಲುಕ್ಸ್. ನೆಟ್ವರ್ಕ್ ಇಲ್ಲ ಇಲ್ಲಿ, ಪಿನ್ ಅಟೆಚ್ ಇಲ್ಲ, ಡೌನ್ಲೋಡ್ ಸಿಗ್ತದೆ ನಾನು ಜಾಸ್ತಿ. ಯಾಕಂದ್ರೆ ಕಾಪಿರೈಟ್ ಕೊಡ್ತಾನೆ ಡಿವೈನ್ ಬಾಯ್ ಭಾಮ್. ಬಟ್ ಇಂಥ ಕಾಡಲ್ಲೂ ಪೈಪ್ ಲೈನ್ ಸಿಗ್ತದೆ ನೋಡಿ ನಿಮಗೆ. 90% ರೀಚ್, 10% ಹೋಗಿ ಫಾಲ್ಸಲ್ಲಿ ಹೋಗಿ ಕುತ್ತುಗಡಿ ಮಾಡಾರ್ತೆ ಹೊಡ್ಸ್ಕೊಂತ ಹೋಗೋಣ ಕೆಳಗೆ. ಇದೆಲ್ಲ ಮಾನವ ನಿರ್ಮಿತ ಅಲ್ಲ, ಮಾನವರು ಎಲ್ಲೆಲ್ಲಿಗೂ ಹೋಗ್ತಾರೆ. ಕಮ್ವೇರ್ ಬಂದು ಮುಟ್ಟಿದ್ರು ಎಲ್ಲಂತೂ ಗೊತ್ತಿಲ್ಲ. ಫಾಲ್ಸ್ ಮ್ಯಾಲೆ ಬಂದ್ರ, ಕೆಳಗೆ ಬಂದ್ರ, ಎಲ್ಲ ನೋಡಿ. ಇದೇ ಬ್ಯಾಡಮ್ದು ತಕ ಬಂದ್ರೆ ವಾಪಸ್ ತಕೋಗಿ ಬ್ರೋ. ಆ್ಯಕ್ಚುಲಿ ಫಾಲ್ಸ್ ಕೆಳಗೆ ಬಂದ್ರು ನಾವು. ವ್ಯೂ ಪಾಯಿಂಟ್ ಇರೋದು ಫಾಲ್ಸ್ ಮೇಲೆ, ಫಾಲ್ಸ್ ಕೆಳಗೆ ನೀರಿಲ್ಲ ಆ್ಯಕ್ಚುಲಿ. ಇಲ್ಲಿ ಖಾಲಿ ಅಲ್ಲೊಂದು ಸ್ವಲ್ಪ ನೀರದೆ. ಫಾಲ್ಸ್ ಅಲ್ಲದೆ ನೋಡಿ, ಅಲ್ಲಿ ನೀರು ಬೀಳ್ತದೆ. ಫಾಲ್ಸ್ ಮೇಲೆ ಅದೇ, ನಾವು ಅಲ್ಲೇ ಹೋಗ್ಬೇಕು ಮೇಲೆ. ಇಲ್ಲೇ ಅದು ಪಾರ್ಟಿ ಎಲ್ಲ ಮಾಡಿದ್ದು ಹುರುಹುಗಳ ಉಂಟು. ಅನ್ನ ಮಾಡ್ಕೊಂಡು ರಕ್ಕಿ ಆಗ್ಬಿಟ್ಟದಿಲ್ಲ. ಆಕ್ಚುಲಿ ಫಾಲ್ಸ್ ಕೆಳಗೆ ಬಂದ್ಬಿಟ್ರ ನಾವು ಟಾಪ್ ವ್ಯೂಗೆ ಹೋಗ್ಬೇಕು. ಇಲ್ಲಿ ಫಾಲ್ಸ್ ಏನು ನೀರು ಫ್ಲೋ ಆಗ್ತದಲ್ಲ, ಅದೇ ಫ್ಲೋ ಆಗೇ ನಡ್ಕೋತವ್ರೆ. ನೀವು ಮಳೆಗಾಲದಾಗ ಬಂದ್ರೆ ಈ ಫ್ಲೋ ಆಗಿ ಹೋಗೋಕೆ ಆಗುದಿಲ್ಲ, ಇಲ್ಲೆಲ್ಲ ಫುಲ್ ವಾಟರ್ ನೀರು. ಫಾಲ್ಸ್ ನೋಡಿ ಬ್ರೋ, ಫಾಲ್ಸ್ ಮಳೆಗಾಲದಾಗ ಬಂದ್ಬಿಟ್ರೆ ಮಳೆಗಾಲದಾಗ ಬರ್ಬೇಕಿಲ್ಲಲ್ಲ. ಆಕ್ಚುಲಿ ಇಷ್ಟು ದೊಡ್ಡ ಫಾಲ್ಸ್ ಅದು ನಾನು ಅನ್ಕೊಂಡ್ಲಿಲ್ಲ ಆಗಿತ್ತು. ದೀವರ ಇನ್ನು ಟಾಪು ಅಲ್ಲಿ ಹೆಂಗೋ ಹತ್ಬೇಕಂತ. ಮಂಗ್ರ ಅಣ್ಣ ಅವರೇ ನಿನ್ನ ವೇಟ್ ತಡು ಡೌಟ್. ಇದು ಸ್ವಲ್ಪ ಲಡ್ಡದ, ಅದು ಫುಲ್ ಒಳ ಹುಕ್ಕಬಾರ. ಬೆಳಬೆಳಿಗ್ಗೆ ಟ್ರಕ್ಕಿಂಗ್ ಎಲ್ಲ ಎಂತಕ್ಕಾಯ್ತು. ಫಾಲ್ಸ್ ನೋಡಿ ಬ್ರೋ, ಫಾಲ್ಸ್ ಎಲ್ಲಿದೆ ಅಂತ. ಅಲ್ಲಿ ಬೀಳ್ತಾ ಉಂಟು ಫಾಲ್ಸು. ವ್ಯೂ ಮಾತ್ರ ವರ್ತು. ನಾವು ಇಷ್ಟೇನು ಕಷ್ಟಪಟ್ಟು ಬಂದಿರಲ್ಲ, ವ್ಯೂ ಮಾತ್ರ ಟಾಪ್ ಅದೇ. ನಾ ಹಿಂಗೆತ್ತೆ ಅಂತ ಅನ್ಕೊಂಡೆ ಇಲ್ಲ ಐತಿಲ್ ನೋಡಿ, ಯಾವುದೋ ಬೆಟ್ಟ ತುದಿಗೆ. ಉತ್ತರಕೊಪ್ಪ ಅಂದರೆ ಇದೆ ಸಾರ್, ಬನ್ನಿ ಸಾರ್, ಉತ್ತರಕೊಪ್ಪಕ್ಕೆ ಬನ್ನಿ ಸಾರ್.
ಉತ್ತರಕೊಪ್ಪ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಯಾಕೆ ಅಂತೂ ಫಾಲ್ಸ್ ವ್ಯೂ ಪಾಯಿಂಟಿಗೆ ಬಂದು ಮಳೆಗಾಲದ ಹಿಂಗೆ ನೆಕ್ಕ ಬರೋಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ. ಕೆಳಗಿಂದ ನಡ್ಕೊಂಡು ಬರ್ತು ಫಾಲ್ಸ್ ವ್ಯೂ ಪಾಯಿಂಟಿಗೆ ಬಂದು ಫಾಲ್ಸ್ ತೋರಿಸ್ತು ನಿಮಗೆ. ಫಾಲ್ಸ್ ತೋರಿಸೋಣ ಅಲ್ಲ, ಒಳ್ಳೆ ವ್ಯೂ ಇದು ನೋಡಿ. ಮಳೆಗಾಲದಾಗ ಮಾತ್ರ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ. ಮಳೆಗಾಲದಾಗ ಹಿಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಫುಲ್ ನೀರು ಬರ್ತದೆ. ಮಳೆಗಾಲದಾಗ ಹಂಗೆ ಬರ್ಬೇಕು, ಗುಡ್ಡೆಯಿಂದ ಹಂಗೆ ಬಂದು ಅಲ್ಲಿಂದ ವ್ಯೂ 3 ಲೆವೆಲಾಗಿ ನೀರು ಬೀಳ್ತದೆ. 1 2 3. ವಾವ್. ಉತ್ತರಕೊಪ್ಪ ದ ಅನ್ಟಚ್ಡ್ ಹೆವನ್. ಮ್ಯಾಪಲ್ಲೆಲ್ಲ ಸಿಗೋದೇ ಇಲ್ಲ ನಿಮಗೆ. ಗೂಗಲ್ ಮ್ಯಾಪಲ್ಲಿ ಇಲ್ಲದೆ ಇರೋದು ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಬನ್ನಿ ನೀವು. ಗೂಗಲ್ ಮ್ಯಾಪಲ್ಲಿ ಇಲ್ಲದೆ ಇರೋದನ್ನೇ ತೋರಿಸ್ತಾರೆ. ಫಾಲ್ಸ್ ಮಾತ್ರ ಟಾಪು, ಹೈಯೆಸ್ಟ್ ಇದೆ. ಫಾಲ್ಸ್ ಮಾತ್ರ ಒಳ್ಳೆ ಫಾಲ್ಸ್ ಕಂಡಿದೆ. ಅಣ್ಣೇನೋ ಮಾಡ್ತಾವನೆ ಬ್ಲಾಗು. ಫಾಲ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಫಾಲ್ಸ್ ತುಂಬ ಚೆನ್ನಾಗಿದೆ ಸರ್. ಮಾತೇ ಬರ್ತಾಯಿಲ್ಲ. ನಾನು ನಾಳೆ ಕರೆದು ಬರ್ತೆ ಬರ್ತೀನಿ. ಏನೊಂದು 200-300 ವರ್ಷ ಹಳಿ ಮಾರನೇ ನೋಡಿ. ಅದು ಕೊಯ್ದ್ರೆ ಲೈನ್ ಅದು ಆಯ್ಸಾಕ ಹಿಂಗೆ. ಇದು ಎಲ್ಲಿಂದ ಕಂಡೇನಪ್ಪ ನೀನು? ಇದು ಪುಸ್ತಕದಾಗ ಈಗ ಬಂದದ್ದೇ ಅಲ್ಲ. ನಾ ರೀಲ್ಸ್ ಹಾಕೊಂಡದ್ದು. ನಾ ಹಿಂಗೆ ಒಂದು ಕಟ್ಟು ಹೇಳ್ದ ಸೊ ಫಾಲ್ಸ್ ಎಲ್ಲ ನೋಡಾಯ್ತು, ನಿಮಗೂ ತೋರಿಸಾಯ್ತು, ನೀವು ನೋಡಿದ್ರಿ ಅನ್ಕೊಂತೀನಿ. ಹೆಂಗಿತ್ತು ಫಾಲ್ಸ್ ಅಂತ ಒಂದು ಕಮೆಂಟ್ ಮಾಡಿ. ನಮ್ಮ ಉತ್ತರಕೊಪ್ಪದಲ್ಲಿದ್ದಿರೋದು ಮತ್ತು ಎಲ್ಲೂ ಅಲ್ಲ. ತುಂಬ ಅಂಡರ್ ರೇಟೆಡ್, ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋರಿಗೆ ಗೊತ್ತು ಅಷ್ಟೇ. ಫಾಲ್ಸ್ ಎಲ್ಲ ನೋಡಿದ್ವಿ, ಫಾಲ್ಸ್ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ, ಮತ್ತು ಸಬ್ಸ್ಕ್ರೈಬು ಇರಲಿ. ಸೊ ನೆಕ್ಸ್ಟ್ ವೀಕು ಇನ್ನೊಂದು ವಿಡಿಯೋ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನು ಅನಿಸ್ತದೆ ಅದನ್ನು ಕಮೆಂಟ್ ಮಾಡಿಬಿಡಿ. ಪ್ಲೀಸ್ ಹಿಂಗೆ ನಡ್ಕೋಗ್ಬೇಕು.